ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ ಮಧುಹನಿ ವ್ಲಾಗ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಆಲೂ ಮಸಾಲ ಪೂರಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಲಸಂದೆ ಕಾಳು ಬೀನ್ಸ್ ಹಾಕಿ ಸಾಗು ಮಾಡಿಕೊಂಡಿದ್ದೆ. ಈ ಎರಡು ರೆಸಿಪಿನೂ ಕೂಡ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಾಮೂಲಿಯಾಗಿ ಪೂರಿನ ನಾವೆಲ್ಲರೂ ಮಾಡ್ತಾನೆ ಇರ್ತೀವಿ ಅಲ್ವಾ. ಆದರೆ ಟೈಮ್ ಇದ್ದಾಗ ಏನಾದರೂ ಒಂದು ರುಚಿಯಾಗಿ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿ ಅನಿಸಿದಾಗ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಲೇಬೇಕು. ಟೈಮ್ ಬೇಕಾಗತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಅನ್ನಿಸ್ದಾಗ ಈ ಥರ ರೆಸಿಪೀಸ್ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಮೊದಲಿಗೆ ಸಾಗುನ ಮಾಡ್ಕೊಳ್ಳೋದಕ್ಕೆ ಒಂದು 5-6 ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನ ಬಿಡಿಸ್ಕೊಳ್ಬೇಕಿದ್ರೆ ಈ ಥರ ಮೇಲಿಂದ ಒಂದು ಸತಿ ಚಾಕುವಿಂದ ಪ್ರೆಸ್ ಮಾಡಿಕೊಂಡು ನಂತರ ಸಿಪ್ಪೆ ಸುಲಿಯೋದ್ರಿಂದ ತುಂಬಾ ಈಸಿಯಾಗಿ ಬರುತ್ತೆ. ನಂತರ ಇಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನೆಲ್ಲ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸಾಗುನ ಮಾಡ್ಕೊಳ್ಳೋದಕ್ಕೆ ನಾನು ರಾತ್ರಿನೇ ಅಲಸಂದೆ ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ. ಅರ್ಧ ಕಪ್ ಆಗುವಷ್ಟು ಅಲಸಂದೆ ಕಾಳು, ಒಂದು ಸ್ವಲ್ಪ ಬೀನ್ಸ್, 2 ಟೊಮ್ಯಾಟೊ ಹಣ್ಣನ್ನು ಹಾಕಿ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನದ ಪುಡಿ, ಬೇಯಲಿಕ್ಕೆ ಬೇಕಾದಷ್ಟು ಉಪ್ಪು, 2 ಕಪ್ ನೀರನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈ ಸಾಗು ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಜಾಸ್ತಿ ಟೈಮ್ ಬೇಕಾಗೋದೇ ಇಲ್ಲ. ಏನೇ ನಾವು ರೆಸಿಪಿ ಮಾಡಬೇಕಿದ್ರೂ ಅಷ್ಟೇ ನಾವು ತರಕಾರಿ ಹೆಚ್ಚೋದಾಗಿರ್ಬೋದು ಅಥವಾ ನಾವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇರ್ತೀವೋ ಅದ್ರ ಮೇಲೆ ರೆಸಿಪಿ ಮಾಡುವಂತಹ ಟೈಮ್ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ತರಕಾರಿ ಎಲ್ಲ ಬೇಯೋಷ್ಟರಲ್ಲಿ ನಾವು ಪೂರಿಗೆ ರೆಡಿ ಮಾಡ್ಕೊಂಡು ಬಿಡೋಣ. ಇಲ್ಲಿ ಮಸಾಲ ಆಲೂ ಪೂರಿ ಮಾಡೋದಕ್ಕೆ ಒಂದು ಆಲೂಗೆಡ್ಡೆನ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ 1 ಕಪ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬಿಸಿ ನೀರನ್ನು ಕೂಡ ಸೇರಿಸ್ಕೊಳ್ಬೇಕು. ನೀರನ್ನು ಒಮ್ಮೆಲೆ ಜಾಸ್ತಿಯಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಬಿಸಿ ಇರೋದ್ರಿಂದ ಚಮಚದಲ್ಲಿ ಈ ಥರ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ನೀರನ್ನು ಒಮ್ಮೆಲೆ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ರವೆ ಜೊತೆ ಅದು ಸೇರಿದಾಗ ತುಂಬಾ ಕೈಗೆಲ್ಲ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಾವು ಹಿಟ್ಟನ್ನು ಕಲಿಸ್ತಾ ಇರಬೇಕಾದ್ರೆ ಈಗ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಕೈಗೆಲ್ಲ ಅಂಟ್ಕೊಳ್ಳದೆ ಇರೋ ಥರ ಮಾಡಿಟ್ಕೊಂಡು ಅದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಬಿಡಬೇಕು. ಈಗ ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆನೂ ಕೂಡ ಮ್ಯಾಶ್ ಮಾಡಿ ಎತ್ತಿಟ್ಕೊಂಡು ಬಿಡೋಣ. ಇದಕ್ಕೆ ಜಾಸ್ತಿ ನೀರೆಲ್ಲ ಹಾಕುವಂತಹ ಅವಶ್ಯಕತೆನೇ ಇರೋದಿಲ್ಲ. ಆಲೂಗೆಡ್ಡೆನೂ ಕೂಡ ಮ್ಯಾಶ್ ಮಾಡಿಕೊಂಡು ಆಗಿದೆ. ಈಗ ಒಂದು 10 ನಿಮಿಷ ಆದಮೇಲೆ ನಾವು ಕಲಸಿಟ್ಕೊಂಡಿರುವಂತಹ ರವೆಗೆ ಬೇಯಿಸಿಟ್ಕೊಂಡಿರುವಂತಹ ಆಲೂಗೆಡ್ಡೆ, ಹಾಗೆಯೇ ಅರ್ಧ ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಅಜ್ವಾಯಿನ ಸೇರಿಸ್ಕೊಳ್ಬೇಕು. ಒಂದು 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಹಾಗೆಯೇ ಹುರಿದಿರುವಂತಹ ಬಿಳಿ ಎಳ್ಳು, ಇಂಗು, ಸ್ವಲ್ಪ ಕಸೂರಿ ಮೇಥಿ, ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಒಳ್ಳೆ ಕಲರ್ ಬರುತ್ತೆ. ಹಾಗೆಯೇ ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಡು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಕಿರುವಂತಹ ಎಲ್ಲ ಸಾಮಗ್ರಿನೂ ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕೊನೆಯಲ್ಲಿ ಇಲ್ಲಿ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಾಕಿರುವಂತಹ ಎಲ್ಲ ಐಟಮ್ಸನ್ನು ಕೂಡ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ನೀರು ಹಾಕುವಂತಹ ಅವಶ್ಯಕತೆ ಅಂತ ಅನ್ನೋದು ಇರೋದಿಲ್ಲ. ನಾವು ರವೆ ಮತ್ತು ಆಲೂಗೆಡ್ಡೆ ಎಲ್ಲ ಹಾಕಿರ್ತೀವಿ ಅಲ್ವಾ, ಅದೇ ನೀರನ್ನೆಲ್ಲ ಬಿಟ್ಕೊಂಡಿರುತ್ತೆ. ಮತ್ತೆ ಎಕ್ಸ್ಟ್ರಾ ನೀರು ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ. ನಂತರ ಕೊನೆಯಲ್ಲಿ ಹಿಟ್ಟೆಲ್ಲ ಕಲಸಿದ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಏನು ಮಾಡಬೇಕು, ಈ ಥರ ಒಂದು ಸತಿ ಚೆನ್ನಾಗಿ ನಾದ್ಕೊಂಡು ಹಿಟ್ಟನ್ನು ಎತ್ತಿಟ್ಕೊಳ್ಬೇಕು. ಹಿಟ್ಟು ನೆನೆಯೋಷ್ಟರಲ್ಲಿ ನಾವಿಲ್ಲಿ ಸಾಗನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಮೊದಲಿಗೆ ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಳ್ಬೇಕು. ನಂತರ ಇಲ್ಲಿ ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಜೊತೆಗೆ ಒಂದು 5ರಿಂದ 6 ಜೀರಿಗೆ ಮೆಣಸು ಅಂತ ಹೇಳಿ ಇರುತ್ತೆ ಅಲ್ವಾ, ಅದನ್ನು ಸೇರಿಸ್ಕೊಂಡು ಜಜ್ಜಿ ಎತ್ತಿಟ್ಕೊಳ್ತಿದ್ದೀನಿ. ಬೇಯಿಸಿರುವಂತಹ ಟೊಮ್ಯಾಟೊ ಹಣ್ಣನ್ನು ಕೂಡ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಕಾದಿರುವಂತಹ ಪ್ಯಾನಿಗೆ ಎಣ್ಣೆನ ಹಾಕಿಬಿಟ್ಟು ನಾವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಇರುತ್ತೆ ಅಲ್ವಾ, ಅದನ್ನು ಹಾಕಿಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ
ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನಲ್ಲೂ ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತಹ ಟೊಮ್ಯಾಟೊ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಬಿಡಬೇಕು. ಟೊಮ್ಯಾಟೊನಲ್ಲಿ ಇರುವಂತಹ ನೀರಿನ ಅಂಶ ಇರುತ್ತೆ ಅಲ್ವಾ, ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕು. ಇದನ್ನು 1-2 ನಿಮಿಷ ಆದಮೇಲೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸಿಟ್ಕೊಂಡಿರುವಂತಹ ಅಲಸಂದೆ ಕಾಳು ಹಾಗೂ ಬೀನ್ಸನ್ನು ಕೂಡ ಇದಕ್ಕೇ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಬೇಯಲಿಕ್ಕೆ ಹಾಕಿರೋಂತಹ ನೀರನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೇಕು. ನಾನು ಸಾಗು ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರನ್ನು ಹಾಕ್ಕೊಳ್ತಾ ಇಲ್ಲ. ನೀವೇನಾದರೂ ಅನ್ನಕ್ಕೆ ಮಾಡ್ಕೊಳ್ತಾ ಇದ್ದರೆ ಈ ಸಾಗುನ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ. ಈಗ ಅರ್ಧ ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಂಡು ಇದನ್ನು 1-2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಒಂದು ಕುದಿ ಬಂದಾದಮೇಲೆ 2 ಚಮಚದಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡು ಗಂಟಿಲ್ಲದೆ ಇರೋ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಈ ಕಡಲೆ ಹಿಟ್ಟಿನ ಮಿಶ್ರಣನ ಕುದಿತಾ ಇರೋವಂತಹ ಸಾಗುಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಹಾಗೆಯೇ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ನೀರಿನ ಪ್ರಮಾಣನ ನಿಮಗೆ ಯಾವ ಥರ ಬೇಕೋ ಆ ಥರ, ಸಾಗು ಹದ ಹೇಗಿರಬೇಕು ಅಂತ ಹೇಳಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು. ಕಡಲೆ ಹಿಟ್ಟನ್ನು ಕೂಡ ನಾವು ಹುರಿದೇ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಅದು ಡ್ರೈ ರೋಸ್ಟ್ ಆಗೋ ತನಕ ಈ ಥರ ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು. ಒಂದು ಕುದಿ ಚೆನ್ನಾಗಿ ಬರಬೇಕು. ಇದು ಕುದಿಯೋಷ್ಟರಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂತಹ ಪೂರಿ ಹಿಟ್ಟನ್ನು ಕೂಡ ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಈ ಹಿಟ್ಟಲ್ಲಿ ಪೂರಿ ಮಾಡ್ಕೊಳ್ಳೋದಕ್ಕೆ ಬೇಡ ಅಂತ ಅನಿಸಿದರೆ ಲಟ್ಟಿಸ್ಕೊಂಡು ಹಿಟ್ಟಿನ ಜೊತೆ ಚಪಾತಿನೂ ಕೂಡ ಮಾಡ್ಕೊಂಡು ಬಿಡ್ಬೋದು. ಅದು ಕೂಡ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಬೆಳಗ್ಗಿನ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೂರಿನ ಮಾಡಿಕೊಂಡು ಉಳಿದಿರೋವಂಥ ಹಿಟ್ಟಲ್ಲಿ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲೆನಲ್ಲಿ ಎಣ್ಣೆನ ಹಾಕಿ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯೋ ಅಷ್ಟರಲ್ಲಿ ಪೂರಿಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ. ಈಗ ನೋಡ್ಬೋದು ಸೈಡಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಸಾಗು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ರೆ ರುಚಿಕರವಾಗಿರುವಂತಹ ಅಲಸಂದೆ ಬೀನ್ಸ್ ಸಾಗು ರೆಡಿನೇ ಆಗಿಬಿಡತ್ತೆ. ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಪಕ್ಕದಲ್ಲೇ ಪೂರಿನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾದರೆ ಹಿಟ್ಟನ್ನು ಕೂಡ ಹಾಕಿ ಲಟ್ಟಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಳೋಕೆ ಹೋಗಬೇಡಿ, ಒಂದು ಮೀಡಿಯಮ್ ಹದದಲ್ಲಿ ಲಟ್ಟಿಸ್ಕೊಳ್ಳಿ. ಪೂರಿನ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಅಲ್ವಾ, ಅದು ಅಂಟ್ಕೊಳ್ಬಾರ್ದು ಅಂತ ಹೇಳಿ ಒಂಚೂರು ಅಕ್ಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಪೂರಿನ ಹಾಕೋದ್ರಿಂದ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ. ನಂತರ ಒಂದೊಂದೇ ಪೂರಿನ ಲಟ್ಟಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ಒಂದೊಂದಾಗಿಯೇ ಪೂರಿನ ಕರ್ಕೊಳ್ತಾ ಹೋಗಬೇಕು. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಹೊಗೆ ಬರೋ ತನಕ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನಂತರ ಒಂದೊಂದಾಗಿಯೇ ಪೂರಿನ ಬಿಟ್ಕೊಳ್ತಾ ಹೋಗಬೇಕು. ನೋಡ್ಬೋದು ಈ ಥರ ಗುಳ್ಳೆ ಬರ್ತಾ ಇರುತ್ತೆ ಅಲ್ವಾ, ಅದು ಪೂರ್ತಿ ಮೇಲೆ ಬಂದಾದಮೇಲೆ ಈ ಥರ ಪ್ರೆಸ್ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಷ್ಟು ಉಬ್ಬಬೇಕೋ ಅದು ಈ ಹಂತದಲ್ಲೇ ಪೂರಿ ಉಬ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಉಬ್ಬಿರೋ ಅಂತಹ ಪೂರಿ. ಅರಿಶಿನದ ಪುಡಿ ಹಾಕಿರೋದ್ರಿಂದ ಒಂದೊಳ್ಳೆ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು. ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪೂರಿ ಅಂತ ಹೇಳಿ. ರುಚಿನೂ ಕೂಡ ಅಷ್ಟೇ ತುಂಬಾ ಸಖತ್ತಾಗಿ ಬಂದಿತ್ತು. ನಂತರ ಈ ಥರ ತಿರುಗಿಸಿದ ಮೇಲೂ ಅಷ್ಟೇ ಒಂದ್ಸತಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಪೂರಿ ಉಬ್ಬಿ ಬರುತ್ತೆ. ಇದಾಗಿತ್ತು ಇವತ್ತಿನ ಮಸಾಲ ಆಲೂ ಪೂರಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಬೀನ್ಸ್ ಅಲಸಂದೆ ಕಾಳಿನ ಪಲ್ಯ. ಹೇಗನ್ನಿಸ್ತು ಇವತ್ತಿನ ರೆಸಿಪಿ? ನೀವು ಏನಾದರೂ ಹೊಸ ರೆಸಿಪಿನ ಟ್ರೈ ಮಾಡ್ತಾ ಇದ್ದರೆ ಈ ರೆಸಿಪಿನೂ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಕೂಡ ಮಾಡಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು. ಥ್ಯಾಂಕ್ ಯು.